ಕೂತ್ಕೊಳ್ಳಿ, ನೋಡಿ, ಫುಲ್ ಎಂಜಾಯ್ ಮಾಡ್ಕೊಳ್ಳಿ. ಅಲ್ಲೂ ಸ್ಟಾಪ್ ಆಗ್ತದೆ. ಕಬಳೆ, ನಾವೀಗ ಅಟ್ ಪ್ರೆಸೆಂಟ್ ಕಬಳೆಯಲ್ಲಿದ್ದೀವಿ. ಆ್ಯಕ್ಚುಲಿ ಆನ್ ದ ವೇ ಟು ಕುಂದಾಪುರ ಇದ್ದೀವಿ. ಸೊ ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮ್ ಅಟ್ ಪ್ರೆಸೆಂಟು 6:30. 4 ಗಂಟೆಗಿದ್ದು 4:45ಗೆ ಶಿವಮೊಗ್ಗ ಬಿಟ್ಟಿದ್ದು ನಾವು. ವಿ ಆರ್ ಗೋಯಿಂಗ್ ಆನ್ ಎ ರೋಡ್ ಟ್ರಿಪ್. ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ಅಂತ ತೋರಿಸ್ಬೇಕಾ? ಸೊ ನಾನು ಮತ್ತು ನಮ್ಮ ಜೀವನ್. ಫಸ್ಟು ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನಾನು ನನ್ನ ಕಾಲೇಜಿಂದು ಕುವೆಂಪು ಯೂನಿವರ್ಸಿಟಿದು ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ನೋಡಿರ್ತೀರ ಜೀವನ. ಅದಾದಮೇಲೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಅವ್ನು ಸಿಕ್ಕಿರೋದು. ಬಿಸ್ನೆಸ್ಸಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅವ್ನು ಬೆಂಗಳೂರು, ನಾವು ಶಿವಮೊಗ್ಗ. ಸೊ ಮೀಟ್ ಆಗೋದು ತುಂಬ ಕಷ್ಟ. ಇವನ್ ಬೆಂಗಳೂರಿಗೆ ಹೋದ್ರೂ ಅವನಿಗೆ ಮೀಟ್ ಆಗೋದಕ್ಕಾಗಲ್ಲ. ಈಗ ಇಲ್ಲಿ ಬಂದಾಗ ನಮ್ಮದು ಅಕ್ಕಪಕ್ಕದ ಏರಿಯಾ ಮನೆ, ನೆಕ್ಸ್ಟ್ ನಮ್ಮ ಮನೆ ಏರಿಯಾ ಪಕ್ಕದ ಏರಿಯಾನೇ. ಅವ್ನು ಬೆಂಗಳೂರಿಂದ ಬಂದ ತಕ್ಷಣ ಫಸ್ಟು ವಿಸಿಟ್ ಮಾಡೋದೇ ನಮ್ಮ ಮನೆಗೆ. ಸೊ ನೆನ್ನೆ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಇನ್ನೂ ನಾವು ಎಲ್ಲಿಗೆ ಯಾವ ಪ್ಲೇಸಿಗೆ ಹೋಗಬೇಕು ಅಂತ ನಾವೇ ಫಿಕ್ಸ್ ಆಗಿಲ್ಲ. ಒಂದೇ ಒಂದು ಸ್ಪಾಟು, ಅಲ್ಲೊಂದು ಸ್ವಲ್ಪ ವ್ಯೂ ಚೆನ್ನಾಗಿರುತ್ತೆ ಅಂತ ಅನ್ನೋದು ಬಿಟ್ಟರೆ ನೆಕ್ಸ್ಟ್ ಏನೋ ಪ್ಲ್ಯಾನೇ ಇಲ್ಲ ನಮ್ಮದು. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಯಾವುದಾದ್ರು ಬೀಚ್ ಸೈಡ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವಿವತ್ತು ಬೈಕ್ ರೈಡಲ್ಲಿ ಹೋಗ್ತಿಲ್ಲ, ತಾರಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಟ್ರಿಪ್ ವಿತ್ ತಾರ್. ಸೊ ನೋಡಿ ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ. ಸೊ ಬೆಳಗ್ಗೆ ಹೊರಟ್ರೆ ಇದೆ ಅಡ್ವಾಂಟೇಜ್. ಒಳ್ಳೆ ಮಾರ್ನಿಂಗ್ ವ್ಯೂ ನೋಡ್ಕೊಂಡು ಹೋಗ್ಬೋದು. ಫಾಗು, ಸನ್ರೈಸು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಾಸ್ತಿಕಟ್ಟಲ್ಲಿ ಇವಾಗ ಟಿಫಾನಿಗೆ ಸ್ಟಾಪ್ ಆಗ್ತಿದ್ದೀವಿ. ಸೊ ಹೋಟೆಲ್ ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂಥರ ಸ್ವಲ್ಪ ಹೈಟಲ್ಲಿದೆ. ಯೂಶ್ವಲ್ ಈ ಕಡೆ ಈ ರೂಟಲ್ಲಿ ಬಸ್ ಸ್ಟಾಪ್ ಎಲ್ಲ ಕೊಡೋದಿಲ್ಲೇ ಟಿಫನಿಗೆ ಯಾರು ಹೋಗಬೇಕು ಅಂತಂದರೆ. ಅವ್ನು ಇಲ್ಲೇ ಇಂಜಿನಿಯರಿಂಗ್ ಮಾಡಿದ್ದು ಕುಂದಾಪುರದಲ್ಲಿ. ಸೊ ಅವ್ನು ಶಿವಮೊಗ್ಗ ಟು ಕುಂದಾಪುರ ಇಲ್ಲಿ ಓಡಾಡಬೇಕಾದ್ರೆಲ್ಲ ಇದೇ ಹೋಟ್ಲಲ್ಲಿ ಸ್ಟಾಪ್ ಕೊಡ್ತಿದ್ರು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾನೆ. ನೋಡಿ ಆನ್ ದ ವೇ ಕುಂದಾಪುರ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನಲ್ಲಿ ಎಂಟ್ರೆನ್ಸಲ್ಲೇ ಇದು ಚಂಡಿಕಾಂಬ ದೇವಸ್ಥಾನ ಇದೆ. ಯಾರೇ ಬಂದರೂ ಇಲ್ಲಿ ಓಡಾಡೋ ವೆಹಿಕಲ್ಸು ಗೊತ್ತಿಲ್ಲದೆ ಇರೋರು ಹಂಗೆ ಹೋಗ್ತಾರೆ. ಗೊತ್ತಿರೋರು ಇಲ್ಲಿ ಒಂದು ವಿಸಿಟ್ ಹಾಕೊಂಡು ಕೈ ಮುಕ್ಕೊಂಡೇ ಹೋಗೋದು. ಗೊತ್ತಿಲ್ಲದೆ ಇರೋರು ಹಂಗೆ ಹೋಗ್ತಾರೆ. ಯಾವುದೇ ಬಸ್ ಡ್ರೈವರ್ ಆಗಿರಲಿ ಎಲ್ಲ ಎಲ್ಲಿ ಹೋಗ್ತಿದ್ದಾರೆ. ಘಾಟ್ ಸೆಕ್ಷನ್ ಫುಲ್ಲು ಫಾಗ್ ಇದೆ. ನಿಲ್ಲಿಸ್ತೀನಿ. ಹಾಂ ನಿಲ್ಸ, ಒಂದು ಒಳ್ಳೆ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ. ನೋಡಿ ನೋಡಿ ನೇಚರ್ ನೋಡಿ, ಎಂಜಾಯ್ ಮಾಡಿ. ಸರೌಂಡಿಂಗ್ ಪೂರ್ತಿ ಫಾಗ್ ಯಾವ ಥರ ತುಂಬಿಕೊಂಡಿದೆ ನೋಡಿ. ಎಂಟೈರ್ ಘಾಟ್ ಸೆಕ್ಷನ್. ಹಾಂ, ಅಲ್ಲೂ ನಿಲ್ಲಿಸು, ಅಲ್ಲೂ ಸ್ಟಾಪ್ ಹಾಕು. ಎಲ್ಲೆಲ್ಲಿ ಒಳ್ಳೊಳ್ಳೆ ಬ್ಯೂಟಿಫುಲ್ ಸೀನರೀಸ್ ಕಾಣುತ್ತೆ ಅಲ್ಲೆಲ್ಲ ಸ್ಟಾಪ್ ಹಾಕೊಂಡು ಹೋಗ್ತಾ ಇರ್ತೀವಿ. ಸೊ ಬಂದಿರೋದೇ ಅದೇ ರೀಸನಿಗೆ, ನೇಚರ್ನ ಫೀಲ್ ಮಾಡಿ ಹೋಗ್ಬೇಕು ಅಂತಲೇ ಅಷ್ಟು ಬೇಗ ಎದ್ದು ಬಂದಿದ್ದೀವಿ. ಸೊ ಅದನ್ನೇ ಮಾಡ್ತಾಯಿದ್ದೀವಿ ಇವಾಗ. ಈಗ ನಾವು ಎಲ್ಲಿದ್ದೀವಿ ಗೊತ್ತಾ? ಕುಂದಾಪುರ ರೀಚ್ ಆದ್ವಿ. ಜೀವನ್ ಅವರು ಓದಿದ್ದು ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದೀವಿ. ಸೊ MITK ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ, ಕನ್ನಡದಲ್ಲಿ ಹೇಳ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇವನು ಸವಿ ನೆನಪು ಸಾಂಗ್ ಥರ, ಆಟೋಗ್ರಾಫ್ ಮೂವಿ ಕಿಚ್ಚ ಸುದೀಪ್ ಥರ ಕಾಲೇಜೆಲ್ಲ ಕರ್ಕೊಂಬಂದು ತೋರಿಸ್ತಾನಲ್ಲಿ. ನಮ್ಮ ಕಾಲೇಜು ಓದಿದ್ದು ಅಂತ ಮೆಮೊರಿಗೋಸ್ಕರ ಕರ್ಕೊಂಬಂದಿದ್ದಾನೆ. ನಮ್ದು ಅಂಗಡಿಗಳಿದ್ದಿಲ್ಲ. ಏನು ಅಂಗಡಿಗಳು? ನಮ್ದು ಎಲ್ಲ ಥರ ಎಲ್ಲ ಥರ ಅಂಗಡಿಗಳಿದ್ದಿಲ್ಲ ಅಂತೆ. ಕಾಲೇಜ್ಗಿಂತ ಜಾಸ್ತಿ ಅಂಗಡಿಗಳನ್ನ ನೆನೆಸ್ಕೊಂತ ಇದ್ದಾನೆ ಜೀವನ್. ಊರಲ್ಲಿರೋರು ಯಾರು ಇದ್ದಾರ ಫ್ರೆಂಡ್ಸು? ಇಲ್ಲಿ ಯಾರೋ ಅವರು ಪರಿಚಯ ಇರೋರು ಶಾಪ್ ಅವರು ಕ್ಲೋಸ್ ಮಾಡಿದ್ದಾರೆ ಶಾಪ್ನ. ಸೊ ಅದಕ್ಕೆ ಪಕ್ಕದ ಅಂಗಡಿ ಕೇಳ್ಕೊಂಬರಕ್ಕೆ ಹೋಗಿದ್ದಾನೆ. ಇಲ್ವಾ ಅಂಗಡಿಯವ್ರ ಅಂಕಲ್ ಅಂತ. ಇದೊಂಥರ ನನಗೆ ಲೈವ್ ಆಟೋಗ್ರಾಫ್ ಮೂವಿ ಸೀನ್ ಆಗ್ಬಿಟ್ಟಿದೆ ನಮ್ಮ ಜೀವನದು. ಏನಂತೆ ಹೆಸರು ಕೇಳೋ ತನಕ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ಸೇರ್ಕೊಳಲ್ಲ. 2015 ಬ್ಯಾಚ್ ಬಂತಲ್ಲ ನಮ್ದು. ಫಸ್ಟ್ ಜೂನಿಯರ್ ನಾನೇನೆ. ಇದು ಇದೇ ಕಾಲೇಜು. ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು. ಎಷ್ಟು ವರ್ಷ ಆಯ್ತಾಳು ಮುಗಿಸಿ? 2015 ಅಪ್ಪ. 2015 ಸೇರಿದು ಬರೋಬ್ಬರಿ 10 ವರ್ಷಗಳ ಮೆಮೊರಿ. ನನಗೆ ಗೊತ್ತಿರೋಂಗೆ ಈ ಪೀಚಲ್ಲಿ ನೀನು ಇದ್ದಾಗ ನಾನು ಯಾವತ್ತೂ ವಿಡಿಯೋ ಕಾಲ್ ಮಾಡಿದ್ದೆ ಅಲ್ಲ. ಈ ಗ್ರೌಂಡಲ್ಲಿ ಇವನು ಇರಬೇಕಾದ್ರೆ ನಾನು ಶಿವಮೊಗ್ಗದಿಂದ ವಿಡಿಯೋ ಕಾಲ್ ಮಾಡಿದ್ದೆ. ಅವನು ಇಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ. ಸೊ ಒಂದೊಂದು ಜಾಗನೂ ಫೀಲ್ ತಗೊಂತವನೆ.
ಅಂತ ನಿಮ್ದು ಕುಂದಾಪುರವ, ನಮ್ದು ಗೊತ್ತುಂಟಲ್ಲ ಶಿವಮೊಗ್ಗ. ಆಗ್ಲೇ ಈ ತರ ಡೈಲಾಗ್ ಹೊಡೆದಿದ್ದಕ್ಕೆ ಬರೀ ಅಂಗಡಿಯವ್ರಿಗೆ ಮಾತಾಡ್ಸ್ತೀಯಾ, ಲೆಕ್ಚರ್ಸಿಗೆ ಯಾರಿಗೂ ಮಾತಾಡ್ಸಲ್ಲ ಅಂದಿದ್ದಕ್ಕೆ ಅಣ್ಣ ಗಾಡಿ ನಿಲ್ಸ್ಬಿಟ್ಟು ಒಳಗಡೆ ಲೆಕ್ಚರ್ಸ್ ಯಾರು ಸಿಗ್ತಾರ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾನೆ. ಅವತ್ತು ಸ್ಯಾಟರ್ಡೇ ಅಲ್ಲ, ಇವತ್ತು ಎಲ್ಲ ಫುಲ್ ಜಾಲಿ. ಈಗ ಕ್ಲಾಸ್ ಏನು ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಟೈಮ್ ಈಗ 9 ಗಂಟೆ. ಅವನು ಫಸ್ಟ್ ಹೇಳಿದ್ದೆ ಸ್ಪಾಟು ನಮ್ಮ ಕಾಲೇಜ್ ಹತ್ರ ಹೋಗ್ಬೇಕು, ಮೆಮೊರೀಸ್ ಇದೆ ಅಲ್ಲಿ ಭಾಳ ಅಂತ ಅಂದ್ಬಿಟ್ಟು ಕಾಲೇಜ್ ಹತ್ರ ಕರ್ಕೊಂಬಂದ. ಕುಂದಾಪುರ ಎಂಟರ್ ಆಗಿದ ತಕ್ಷಣ ಇವತ್ತು ಹಾಲಿಡೇ ಅಂತಪ್ಪ, ಏನು ವಿ ಟಿ ಇರೋದ್ರಿಂದ ಫಸ್ಟ್ ಮತ್ತೆ ಥರ್ಡ್ ಹಾಲಿಡೇ ಕೊಟ್ಟರು ನಮ್ಗೆ. ನಾವಿರ್ಬೇಕಾದ್ರೆ ಏನೋ ಕೊಡ್ತಿರ್ಲಿಲ್ಲ. ಮತ್ತೆಲ್ಲ ಹೋಗ್ತೀರ ಸ್ಟೂಡೆಂಟ್ಸ್ ಯಾರೋ ಓದ್ಕೊಳಕ್ ಹೋಯ್ತವ್ರ ಅಷ್ಟೇ, ಲೆಕ್ಚರರ್ಸ್ ಯಾರು ಇಲ್ಲ. ಲೆಕ್ಚರ್ ಸಿಕ್ಕಿಲ್ಲ, ಅಂಗಡಿ ಅಂಕಲ್ ಸಿಕ್ಕಿಲ್ಲ. ಅಂಗಡಿ ಅಂಕಲ್ ವೈಫ್ ಮಾತ್ರ ಸಿಕ್ಕಿ ಆಂಟಿ ಮಾತಾಡ್ಸಿದ್ರು ಅಷ್ಟೇ. ಸೊ ಆಟೋಗ್ರಾಫ್ ಕತೆ ಇಲ್ಲಿಗೆ ಫೇಲ್ಯೂರ್ ಆಗಿದೆ ಇವತ್ತು. ಪಿಟಿಒದಲ್ಲಿ ಈಗ ರೂಲ್ಸ್ ಆಗಿರೋದು ಫಸ್ಟ್ ಸ್ಯಾಟರ್ಡೆ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಫೋರ್ತ್ ಸ್ಯಾಟರ್ಡೆ ರಜಾ. ಇವಾಗ ಬ್ಯಾಂಕಿಗೆ ಹೆಂಗ್ ರಜಾ ಹಂಗೆ ಇವ್ರಿಗೂ ರಜಾ. ಬಾಯ್ ಮೂಡ್ಲುಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. Which way? Bhatkal. Bhatkal. Not Bhatkal. Marwante beach. We are going to beach, Marwante beach, not for Bhatkal. Okay. Yeah. We can leave you there. Okay, yeah. You can manage? Bhatkal is next to Marwante beach, next to our place. So, where are you from? Russia. Russia. Italy. Huh? Italy. Italy. My name is Sachin. On what purpose you are here? To travel. Traveling. Traveling. Okay. Alone. Traveling alone. Hello. Your friends? All busy. Busy. Since October. You have been from 6 months. 4 months. Since October, 4 months. Yeah. 4 months. Okay. Places you have covered till now in 4 months? Kashmir, Ladakh, Himachal, Uttarakhand. Kashmir, Ladakh. Nepal 1 month. Sikkim, Arunachal Pradesh, Nagaland, Assam. ವಾವ್. ಸೊ ನೋಡಿ ಅವರು 4 ಮಂತ್ ಇಂಡಿಯಾಗೆ ಬಂದಿದಾರಂತೆ. 4 ಮಂತ್ ಅಲ್ಲಿ ಲಡಾಖ್, ಕಾಶ್ಮೀರ, ಸಿಕ್ಕಿಂ ಅದು ಇದು ಎಲ್ಲ ಪ್ಲೇಸ್ ಸುತ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಸುತ್ಕೊಂಡ್ಬಂದು ಈಗ ನಮ್ ಸೈಡ್ ಬಂದಿದ್ದಾರೆ, ಸೌತ್ ಸೈಡಿಗೆ ಬಂದಿದ್ದಾರೆ. ಅವರು ಏನು ಮೊಬೈಲು ಏನೋ ಚೆಕ್ ಮಾಡಿ ಹೇಳ್ತಾ ಇಲ್ಲ, ಹಂಗೆ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಇಂತಿಂಥ ಪ್ಲೇಸ್ ಹಿಂಗೆ ಹಂಪಿ ಇಲ್ಲಿ ಹಿಂಗೆ ಇಟ್ಕೊಂಡಿದೀನಿ. ಮತ್ತೆ ಏನು ತಮಿಳ್ನಾಡು, ಕೇರಳ, ಗೋವಾ ಎಲ್ಲ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ಅವರು ಭಟ್ಕಳಕ್ಕೆ ಡ್ರಾಪ್ ಕೇಳಿದ್ರು. ನಾವು ಮರವಂತೆ ಬೀಚ್ ಹತ್ರ ಡ್ರಾಪ್ ಮಾಡ್ತೀವಿ ಅಲ್ಲಿವರೆಗೂ, ಅಲ್ಲಿಂದ ನೆಕ್ಸ್ಟ್ ಯಾರಿಗಾದ್ರು ಡ್ರಾಪ್ ಕೇಳಿ ಅಂತ ಹೇಳ್ಬಿಟ್ಟು ಪಾಪ ಕರ್ಕೊಂಡು ಹೋಗ್ತಿದ್ದೀವಿ. ಆಗಿಂದ ಅವ್ರು ನೋಡ್ತಾ ಇದ್ವಿ, ಇಲ್ಲಿ ಕೈ ಮಾಡ್ತಾ ಇದ್ರು, ಲಿಫ್ಟಿಗೆ ಕೇಳ್ತಾ ಇದ್ರು, ಯಾರು ಹತ್ತಿಸ್ಕೊಂತಿರ್ಲಿಲ್ಲ. ನಾವು ಏನೋ ನಮ್ಮ ಊರಿಗೆ ಬಂದಾಗ ಯಾರನ್ನಾರು ಈ ಥರ ಟ್ರೀಟ್ ಮಾಡಿದ್ರೆ ನೆಕ್ಸ್ಟ್ ನಾವೆಲ್ಲರೂ ಹೋದಾಗ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಯಾರು ಸಿಗ್ತಾರೆ. ಸೊ ಆ ಥರ ನೋಡಿದ್ರು ನೋಡದೇ ಇದ್ದವ್ರಂಗೆ ನಾವು ಫ್ರೀ ಆಗಿದ್ದು ಹೋಗೋ ದಾರಿಲೇ ಸ್ವಲ್ಪ ಡ್ರಾಪ್ ಹಾಕಿದ್ರೆ ಏನೋ ನಾವು ಕಳ್ಕೊಳ್ಳೋದೇನಿಲ್ಲ. ಟ್ಯಾಂಕ್ ಚಿನ್ನ ನೋಡಿ ವೆದರ್ ನೋಡೋದಕ್ಕೆ ಮಧ್ಯಾಹ್ನ ಥರ ಅನಿಸ್ತಿದೆ, ಬಟ್ 9:45ಗೆ ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ. ಸೊ ಅರ್ಲಿಂಗ್ ಮಾರ್ನಿಂಗ್ ಬಿಟ್ಟರೆ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅನ್ನುವಾಗ ಇದು ಅಡ್ವಾಂಟೇಜು. ಆ್ಯಕ್ಚುಲಿ ಇಲ್ಲಿ ಕೋಡಿ ಬೀಚ್ ಆರ್ ಮರವಂತೆ ಅಂತ ಇತ್ತು ಚಾಯ್ಸ್ ನಮ್ಮದು. ಮರವಂತೆ ಹೋಗಿಲ್ಲ, ಸೊ ಮರವಂತೆ ಹೋಗೋಣ ಅಂತ ಮರವಂತೆ ಚೂಸ್ ಮಾಡ್ತಿದ್ದೀವಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಬೀಚು, ಏನು ಸಕ್ಕದಾಗಿದೆ ರೋಡು. ಯಾ ವೆಲ್ಕಮ್. ಡ್ರಾಪ್ ಹಾಕಿದ್ವಿ. ಆ್ಯಕ್ಚುಲಿ ನಮಗೆ ಮರವಂತೆ ಬೀಚು ಇನ್ನೂ ಹಿಂದೆನೇ ಇದೆ, ಬಟ್ ಪಾಪ ಸ್ವಲ್ಪ ಮುಂದೆ ಡ್ರಾಪ್ ಹಾಕೋಣ ಅಂತ ಅಂದ್ಬಿಟ್ಟು ಡ್ರಾಪ್ ಹಾಕಿ ಊಟ ನೋಡ್ಕೊಂಡು ಹೋಗ್ತಿದ್ದೀವಿ. ಮರವಂತೆ ಬೀಚ್ ಸೈಡಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಸೈಡಲ್ಲಿದೆ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಗೋಪುರದಲ್ಲಿ ಕಾಣಿಸಲ್ಲ ಅಂತ ಅನ್ಕೊತೀನಿ. ಆ ಸೈಡು ಎಡ್ಜಲ್ಲಿ ವಾಟರ್ ಸ್ಪೋರ್ಟ್ಸ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟೇ ಆಗೋದಕ್ಕೆ ಫೆಸಿಲಿಟಿ ಇಲ್ಲ ಅಷ್ಟೇ. ಮರವಂತೆ ಹತ್ರ ಹಿಂಗೆ ಹೈವೇ ಮೇಲೆ ಹೋಗ್ತಾ ನೋಡ್ಕೊಂಡು ಹೋಗ್ಬೇಕು. ನೋಡ್ಕೊಳ್ಳಿ, ನೋಡಿ ಫುಲ್ ಎಂಜಾಯ್ ಮಾಡ್ಕೊಳ್ಳಿ. ಸೊ ಮರವಂತೆ ಬೀಚ್ ವ್ಯೂ ನೋಡ್ಕೊಳ್ಳಿ, ಸರೌಂಡಿಂಗ್ ಪೂರ್ತಿ. ಈ ಹೈವೇ ಹೋಗ್ಬೇಕಾದ್ರೆ ಈ ಥರ ಬಂದು ಇಲ್ಲಿ ಕಲ್ಗಳಿದೆಯಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ಫುಲ್ ವ್ಯೂ ಎಂಜಾಯ್ ಮಾಡಿ ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಸ್ಟೇಗೆ ವ್ಯವಸ್ಥೆ ಇಲ್ಲ. ಸ್ಟೇ ಅಂತಂದರೆ ಆಪೋಸಿಟ್ ಸೈಡಲ್ಲಿ ಲಾಡ್ಜಸ್ ಇದೆ, ಬಟ್ ಬೀಚ್ ಸೈಡೆಲ್ಲ ಕುತ್ಕೊಂಡು ಇಲ್ಲಿ ಆಟ ಆಡೋದಕ್ಕೆಲ್ಲ ಆಗಲ್ಲ, ಯಾಕಂದರೆ ಅಲ್ಲೇ ಇಲ್ಲಿ ರೋಡ್ ಎಡ್ಜರ್ಗೂ ಹೊಡಿತಿದೆ. ನೋಡಿ ಅಣ್ಣ ಇಲ್ಲಿ ನಾಯಿ ಮರಿಗೆ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ಬೀಚ್ ಸೈಡ್ ಕರ್ಕೊಂಡು. ಬೇರೆ ಟೈಮಲ್ಲಿ ನಮ್ಮ ಬಾಯ್ಸ್ ಎಲ್ಲ ಏಡಿ ಹಿಡಿದು ಏಡಿ ಸಾಂಬಾರು ಮಾಡಿ ತಿನ್ನೋಕ್ಕೆ ಕಾಯ್ತಾ ಇರ್ತಾರೆ. ಇಲ್ಲಿ ಬಂದರೆ ಎಷ್ಟು ಬೇಕು ಏಡಿಗಳು, ಒಂದು ರಾಶಿ ಇದೆ. ಮರವಂತೆ ಬೀಚ್ ನೋಡೋದಕ್ಕೆ ನಾಯಿ ಮರಿನೂ ಬಂದಿದೆ. ಇಷ್ಟು ಚಿಕ್ಕ ಮರಿನ ಕರ್ಕೊಂಡ್ಬಂದಿದ್ದಾರೆ.
ನೋಡಿ ಜೋರು ಮಾಡ್ತಿದೆ ಅದು. ಅವರು ನೀರ ಹತ್ರ ಇಳಿಸಿದ್ರೆ ಈಜೊಡೆಯಕ್ಕೆ ಹೋಗ್ತಿದೆ ಈಗಲೇ ಇಷ್ಟು ಚಿಕ್ಕ ಮರಿ. ಓಯ್ ಓಯ್ ಕೆಳಗಡೆ ಬಿದ್ದುಬಿಡುತ್ತೆ. ತೊಗೊಳ್ಳಿ. ಜೀವನ್ ಹೌಸ್ ದ ಎಕ್ಸ್ಪೀರಿಯನ್ಸ್? ನೀರು ಏನೋ ಆಳಕ್ಕೆ ಹೋಗಿ ಬರೋದು ನೋಡೋದು, ವಾಪಸ್ ಹೇಳ್ಕೊಳತ್ತಲ್ಲ. ಬಂತು ಇಲ್ಲಿವರೆಗೂ ಅಲ್ಲೇ ಇದೆ ನೋಡಿ. ಈ ಜಾಗದವರೆಗೂ ನಾನು ಗೊತ್ತಿರೋ ಜಾಗದವರೆಗೂ ಇನ್ನೇನದು ಜಾಸ್ತಿ ಫೋರ್ಸ್ ಇಲ್ಲ. ಫೋರ್ಸ್ ಇದ್ರೆ ಅಲ್ಲಿ ರೋಡ್ ಎಡ್ಜ್ವರೆಗೂ ಬರುತ್ತದೆ. ನಾವೀಗ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಆ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಆಮೇಲೆ ಹೇಳ್ತೀನಿ. ಮರವತ್ತಿ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಗೋಕರ್ಣ ಬೀಚ್. ಇನ್ನೊಂದು 3-4 ಕಿಲೋಮೀಟರ್ಸ್ ಇದೆ. ಸೊ ಗೋಕರ್ಣ ಬೀಚ್, ಓಮ್ ಬೀಚ್, ಕೂಡ್ಲಾ 3 ಕಡೆ ವಿಸಿಟ್ ಮಾಡ್ತೀವಿ. 3 ಕಡೆ ಎಲ್ಲಿ ನಮಗೆ ಸ್ವಲ್ಪ ಕ್ಲೀನ್ ಇರುತ್ತೆ, ಚೆನ್ನಾಗಿರುತ್ತೆ ಅಂಥ ಕಡೆ ಹೋಗಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಡಿಹೈಡ್ರೇಷನ್ ಆಗಿ ಜೀವನವರು ಈಗ ತಾನೇ ತಂಪು ಎಳ್ನೀರನ್ನ ಸೇವಿಸಿದ್ರು. ಸೊ ಮತ್ತೆ ಈಗ ಎನರ್ಜಿ ಬಂದಿದೆ ಜೀವನವ್ರಿಗೆ. ಆ್ಯಕ್ಚುಲಿ ಇದು ರೈಟ್ ಸೀಸನ್ನು, ಸಮ್ಮರ್ ಅಲ್ವಾ, ಈಗ ತಾನೇ ಸ್ಟಾರ್ಟ್ ಆಗಿದೆ ಕರೆಕ್ಟಾಗಿ. ಶಿವರಾತ್ರಿ ಎಲ್ಲ ಮುಗಿದು ಹೆಂಗೆ ಕಿತ್ಕೊಂಡು ಬರ್ತಾ ಇದೆ ಅಂದರೆ ಶೆಕೆ, ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗ್ತಿದೆ.